ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಐ ಹ್ಯಾವ್ ಅ ಕೋಲ್ಡ್ ಕಾಫ್ ಎಲ್ಲ ಇರೋದ್ರಿಂದ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವರ್ಷದ ಮೊದಲನೇ ಹಬ್ಬ ಐ ಥಾಟ್ ಆಫ್ ಡೂಯಿಂಗ್ ದಿಸ್ ವ್ಲಾಗ್. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಬಟ್ ಎಲ್ಲೂ ಮಾತಾಡಿಲ್ಲ ನಾನು, ಯಾಕಂದರೆ ಜಾಸ್ತಿ ಮಾತಾಡಿದ್ರೆ ನನಗೆ ಕೆಮ್ಮು ಬಂದುಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಇಂಟ್ರೋ ಕೊಡೋಣ, ಆಮೇಲೆ ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ಹೋಗಿ ನೋಡ್ಕೊಂಬನ್ನಿ ಏನೇನಾಯಿತು ಅಂತ ಹೇಳಿ. ಆ್ಯಂಡ್ ಹೋಪ್ ಎಲ್ಲರೂ ಮನೇಲೂ ಹಬ್ಬ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಈ ವರ್ಷ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ, ಒಳ್ಳೇದಾಗಲಿ ಅಂತ ಬಯಸೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾರ್ಮಲಾಗಿ ಎಲ್ಲರೂ ಮನೇಲೂ ಹಬ್ಬ ಹೇಗೆ ಸ್ಟಾರ್ಟ್ ಆಗುತ್ತೋ ನಮ್ಮ ಮನೇಲೂ ಹಾಗೆ ಸ್ಟಾರ್ಟ್ ಆಗೋದು. ಫಸ್ಟ್ ಕೆಲಸ ನಾನು ಮಾಡೋದು ಬೇಗ ಎದ್ದೊಳೋದು. ಯಾವತ್ತು ನಾನು ಲೇಟಾಗಿ ಎದ್ರೂ ಹಬ್ಬದ ದಿನ ಮಾತ್ರ ನನಗೆ ಬೇಗ ಎದ್ದೊಳ್ತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ರಂಗೋಲಿ ಹಾಕ್ಬಿಡ್ಬೇಕು ಮನೆ ಮುಂದೆ. ಸೊ ಅದು ನನಗೆ ಅವಾಗಿಂದ ಅಭ್ಯಾಸ. ಸೊ ಹಬ್ಬ ಇದೆ ಅಂತಂತಂದರೆ ನೆಕ್ಸ್ಟ್ ಡೇ ನಾನು ತುಂಬ ಬೇಗ ಎದ್ದೊಳ್ತೀನಿ. ಬೆಳಕಾಗಕ್ಕೆ ಮುಂಚೆ ರಂಗೋಲಿ ಮನೆ ಮುಂದೆ ಇರಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಅವತ್ತು ಅಷ್ಟೇ ತುಂಬ ಬೇಗ ಎದ್ದು ಹೊಸ್ಲೆಲ್ಲ ನೀಟಾಗಿ ತೊಳೆದು ಆ್ಯಂಡ್ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಇಟ್ಟು ಅಂಡ್ ನನಗೆ ಸಂಕ್ರಾಂತಿಗೆ ಸ್ಪೆಷಲಿ ಕಲರ್ ರಂಗೋಲಿ ಹಾಕೋದು ತುಂಬ ಇಷ್ಟ. ನಾನು ಕಲರ್ ರಂಗೋಲಿ ತುಂಬ ಕಡಿಮೆ ಹಾಕೋದು. ಐದರ್ ಸಂಕ್ರಾಂತಿ ಆ್ಯಂಡ್ ದೀಪಾವಳಿ ಈ ಎರಡು ಹಬ್ಬಕ್ಕೆ ನಾನು ಯೂಶ್ವಲಿ ಕಲರ್ ರಂಗೋಲಿ ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು. ಯುಗಾದಿಗೂ ಸಮ್ಟೈಮ್ಸ್ ಹಾಕ್ತೀನಿ, ಸಮ್ಟೈಮ್ಸ್ ಹಾಕಲ್ಲ. ಸೊ ಈ ಥರ ಸ್ಟಾರ್ಟ್ ಆಯಿತು ದಿನ ನಂದು. ಫಸ್ಟು ರಂಗೋಲಿ ಎಲ್ಲ ಇಟ್ಟು ನೀಟಾಗಿ ಎಲ್ಲನೂ ರೆಡಿ ಮಾಡಿದ್ದೆ ಅಷ್ಟೊತ್ತಿಗೆ. ಅದಾದ ತಕ್ಷಣ ನೆಕ್ಸ್ಟ್ ಬರೋದೇ ನನಗೆ ಫ್ಲವರ್ ಡೆಕೋರೇಷನ್. ಅಂದರೆ ನನಗೆ ಫ್ಲವರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಪ್ರತಿದಿನ ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಮೂಲೆ ಕಾಣಿಸುತ್ತೆ ಅಲ್ಲೆಲ್ಲ ಫ್ಲವರ್ಸ್ ಇಡಬೇಕು ಅಂತ ಇಷ್ಟ. ಬಟ್ ಮನೆ ಚಿಕ್ಕದಾಗಿರೋದ್ರಿಂದ, ಮಗಳು ಇನ್ನೂ ಚಿಕ್ಕವಳಿರೋದ್ರಿಂದ ಅವಳು ಕಿತ್ತಾಕ್ತಾ ಇರ್ತಾಳೆ, ಎತ್ಕೊತಿರ್ತಾಳೆ, ಅದೆಲ್ಲ ಮಾಡ್ತಿರ್ತಾಳೆ, ತುಂಬ ಕ್ವಶನ್ಸ್ ಕೇಳ್ತಾಳೆ. ಅದಕ್ಕೆ ನಾನು ಜಾಸ್ತಿ ಏನು ಫ್ಲವರ್ಸ್ ತಂದಿಲ್ಲ. ಆ್ಯಂಡ್ ನಮ್ಮ ರೂಮಲ್ಲಿ ಒಂದು ವೇಸ್ ಇದೆ, ಅದರೊಳಗೆ ನಾನು ಫ್ಲವರ್ಸ್ನ ಡೆಕೋರೇಟ್ ಮಾಡ್ತೀನಿ ವೀಕ್ಲಿ ಒನ್ಸ್ ಆ ಥರ. ಸೊ ಈ ಥರ ಹಾರ ಎಲ್ಲ ಹಾಕಿ ಹೊಸ್ಲೆಲ್ಲನೂ ಡೆಕೋರೇಟ್ ಮಾಡಿ ಆಗಿತ್ತು. ಆ್ಯಂಡ್ ನಮ್ಮ ಮನೇಲಿ ಇದ್ದಿದ್ದು ವೇಸ್ಗೂ ಕೂಡ ಈ ಥರ ಫ್ಲವರ್ಸ್ ಎಲ್ಲ ತಂದು ಡೆಕೋರೇಟ್ ಮಾಡಿದೆ. ಆ್ಯಂಡ್ ಯಾರಾದರೂ ಅಷ್ಟೇ ನಿಮ್ಮ ಮನೆ, ನಾನು ಹೇಳೋದು ಎಸ್ಥೆಟಿಕ್ಕಾಗಿ ಕಾಣಿಸ್ಬೇಕು ಯಾವುದೇ ಒಂದು ಜಾಗ ಅಂತಂತಂದರೆ ನನ್ನ ಪ್ರಕಾರ ಅಲ್ಲಿ ಫ್ಲವರ್ಸ್ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಫ್ಲವರ್ಸ್, ಒಂದು ಫ್ಲವರ್ ಇಟ್ಟರೆ ಸಾಕು ಆ ಕಾರ್ನರು ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸುತ್ತೆ ಅನಿಸುತ್ತೆ ಯಾವಾಗಲೂ ನನಗೆ. ಸೊ ಅದರಿಂದ ಫ್ಲವರ್ಸ್ ಎಲ್ಲ ತಂದು ಜೋಡಿಸಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ದಾಗಿತ್ತು. ಇದನ್ನು ನಾನು ಯೂಶ್ವಲಿ 15 days ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಮಾಡ್ತೀನಿ. ಡಿಪೆಂಡ್ಸ್ ಆನ್ ಫ್ಲವರ್ಸ್. ಸಮ್ ಫ್ಲವರ್ಸ್ 15 ದಿನದವರೆಗೂ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಫ್ಲವರ್ 1 ವೀಕಿಗೆಲ್ಲ ಹೊಟ್ಟೋಗುತ್ತೆ ಆ ಥರ. ಸೊ ನೀವು ಯಾರೇ ಈ ಥರ ಫ್ಲವರ್ ಡೆಕೋರೇಟ್ ಮಾಡೋದು ಇಷ್ಟ ವೇಸಲ್ಲಿ ಅಂತಂತಂದರೆ ಇದಕ್ಕೇನು ಟಿಪ್ಪಪ್ಪ ಅಂದರೆ, ಒಂದು ವೇಸಲ್ಲಿ ಅರ್ಧ ನೀರು ಹಾಕಿ 1 ಸ್ಪೂನ್ ಸಕ್ಕರೆ ಹಾಕಿ ಆ ಸ್ಟೆಮ್ ಏನಿರುತ್ತೆ ಕೆಳಗಡೆ ಇದು ಅದನ್ನು ಕಟ್ ಮಾಡೇ ಹಾಕಿ, ನೀವು ಅವ್ರು ಕಟ್ ಮಾಡಿ ಕೊಟ್ಟಿದ್ರು ಕಟ್ ಮಾಡೇ ಹಾಕಿ. ಸೊ ಆವಾಗ ಅದು ತುಂಬ ದಿನಗಳ ಕಾಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನೇನು ತುಂಬ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಅಷ್ಟೊಂದು. ಸೊ ಕಾಜಲ್ ಅಷ್ಟೇ, ಲಿಪ್ ಕೇರ್ ಹಾಕ್ತೀನಿ. ಸೊ ಅದಾದಮೇಲೆ ಸಿಂಪಲ್ಲಾಗಿ ರೆಡಿಯಾಗಿ ಆ್ಯಂಡ್ ಫಸ್ಟು ಕೆಲಸ ಮಾಡಿದ್ದೆ ಪೂಜೆ ಮಾಡೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಅತ್ತೆ ಮಾಡಿದ್ದಾರೆ. ನಾನು ಜಸ್ಟ್ ದೀಪ ಹಚ್ಚಿ ಆ್ಯಂಡ್ ಮಂತ್ರಗಳು ಹೇಳ್ಕೊಳ್ತೀನಿ ಅಷ್ಟೇ. ಸೊ ಅದನ್ನು ಫಸ್ಟು ಮುಗಿಸ್ಬಿಟ್ಟೆ.
ಸಿಕ್ಕಾಪಟ್ಟೆ ಲೇಟಾಗಿ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಕನ್ಸಿಸ್ಟೆಂಟಾಗಿರಬೇಕು ಅಂತ ಅಂದ್ಕೊಂಡಾಗೆಲ್ಲನೂ ಯಾಕೋ ಗೊತ್ತಿಲ್ಲ ಹುಷಾರು ತಪ್ತಾ ಇದ್ದೀನಿ ಸಿಕ್ಕಾಪಟ್ಟೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಜನವರಿನಲ್ಲೇ 2 ಟೈಮ್ಸ್ ಹುಷಾರು ತಪ್ಪಿದ್ದೀನಿ. ಸೊ ಅದರಿಂದ ಲೇಟ್ ಆಗ್ತಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತೀನಿ ನಾನು. ಹ್ಯಾಂಗ್ ಮಾಡ್ತಿರ್ಬೇಕು ನಿನಗೆ ಶಕ್ತಿ ಬರುತ್ತಲ್ಲ. ನೀನು ಪುಲ್-ಅಪ್ ಮಾಡೋ ನೋಡೋಣ. ಬಿಡೋ ಧ್ರುವ, ನೀನು ಪೊಲೀಸ್ ಆಯ್ತೀಯ, ಬಿಡೋ ನೀನು. ಸಂಕ್ರಾಂತಿ ಅಂದ್ರೇ ನೆಕ್ಸ್ಟ್ ಮೇಜರ್ ವರ್ಕ್ ಅಂದರೆ ಈ ಎಳ್ಳು ಬೆಲ್ಲ ತುಂಬೋದು ಅನಿಸುತ್ತೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನಲ್ಲಿ. ಎಷ್ಟು ಮನೆಗಳಿಗೆ ನಾವು ಎಳ್ಳು ಬೆಲ್ಲ ಹಂಚ್ತಿದ್ವಿ. ಇವಾಗಂತೂ ಸಿಕ್ಕಾಪಟ್ಟೆಗೆ ಕೌಂಟ್ ಕಮ್ಮಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಲಕ್ಸುರಿನೂ ಬಂದುಬಿಟ್ಟಿದೆ ಎಳ್ಳು ಬೆಲ್ಲ ಹಂಚೋದ್ರೊಳಗೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಪರವಾಗಿಲ್ಲ, ಒಂದು ಸ್ವಲ್ಪ ಮನೆಗಳಿದೆ. ಅದು ಬಿಕಾಸ್ ಆಫ್ ನನ್ನ ಮಗಳಿಂದ ಅಂತಲೇ ನಂಗೆ ಅನಿಸುತ್ತೆ. ಅವಳ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರ ಮನೆಗೂ ನಾವು ಎಳ್ಳು ಬೆಲ್ಲ ಹಂಚಿ ಬಂದ್ವಿ. ಸರಿ ಮಾಡ್ಕೊ ಕೂದಲೆಲ್ಲ. ನಾವು ಆ್ಯಕ್ಚುಲಿ ನನ್ನ ಮಗಳಿಗೆ ಎಳ್ಳು ಬೆಲ್ಲದಿಂದ ದೃಷ್ಟಿ ತೆಗಿತೀವಿ. ಅಂಡ್ ನನಗೆ ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡೋರು. ಈಗ ನಾನು ನನ್ನ ಮಗಳಿಗೆ ಮಾಡ್ತಾಯಿದ್ದೀನಿ. ಅದು ಕೂಡ ಮಾಡಿದ್ವಿ ನಮ್ಮ ಮನೇಲಿ. ಇರಮ್ಮ ಆಯ್ತು, ಇವತ್ತೊಂದಿನ ಹಾಕೋಬೇಕು ಎಲ್ಲಾನು. ತಾಳು ಚಿನ್ನ ತಿನ್ನುವಂತೆ ಪ್ಲೀಸ್. ಇದ್ದಂತೆ ಸುಮ್ಮನೆ ಇರ್ತಾರೆ. ಏನು ಕಾಣ್ದಿದ್ದಲ್ಲ ಒಬ್ರೊಬ್ರು ಒಂದೊಂದು ಪದ್ಧತಿನಲ್ಲಿ ಎಳ್ಳನ್ನ ಬೇಯ್ತಾರೆ ಆ್ಯಂಡ್ ಎಳ್ಳಿಂದ ದೃಷ್ಟಿ ತೆಗಿತಾರೆ. ಆ್ಯಂಡ್ ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ. ನನಗೆ ಏನು ಅಂದರೆ ಎಳ್ಚೆ ಹಣ್ಣು, ಕಾಯಿನು, ಎಳ್ಳು ಬೆಲ್ಲ ಎಲ್ಲನೂ ಹಾಕಿ ಒಂದು ಸಲ ತಲೆ ಮೇಲಿಂದ ಹಾಕ್ತೀವಿ. ಅದಾದಮೇಲೆ ಒಂದು 5 ಜನದ ಕೈಯಲ್ಲಿ ಅದೇ ಥರ ರಿಪೀಟ್ ಮಾಡಿಸ್ತೀವಿ ಆ್ಯಂಡ್ ಆರತಿ ಮಾಡ್ತೀವಿ. ಈ ಥರ ನಾವು ಮಾಡ್ತೀವಿ ನಮ್ಮ ಮನೆಯಲ್ಲಿ. ಆ್ಯಂಡ್ ಒಬ್ರೊಬ್ರು ಮನೇಲಿ ಬೇರೆ ಬೇರೆ ಥರ ಮಾಡ್ಬೋದು. ಬಟ್ ಇದು ನಮ್ಮ ಮನೇಲಿ ನಾನು ಮಾಡ್ಕೊಂಬಂದಿರೋ ಪದ್ಧತಿ. ಸೊ ಈ ಥರ ಮಾಡಿ ಸಂಕ್ರಾಂತಿ ಅಂತೂ ಸಿಕ್ಕಾಪಟ್ಟೆ ಫನ್ನಾಗಿ ಚೆನ್ನಾಗೇ ಆಯಿತು. ಬಟ್ ನಂಗೆ ಹುಷಾರಿಲ್ಲ ಅನ್ನೋದೇ ಮೇಜರ್ ಪ್ರಾಬ್ಲಮ್. ಇಷ್ಟೆಲ್ಲ ಹೋಗಿ ಒಳ್ಳೇದಾಗಪ್ಪ ನನಗೆ ಈ ವರ್ಷ ಎಲ್ಲ ಇರೋ ಅದೆಲ್ಲ ಅಪ್ಪಿ ಕೊಟ್ಬಿಡ್ಬೇಕು. ಎಲ್ಲಿ ಕೊಟ್ಬಿಡ್ಬೇಕು. I don't want the dollars. ಏಯ್, ಅದು ರುಪೀಸ್ $10 ಅಲ್ಲ. ನಾವು ರುಪೀಸ್ ಅಲ್ಲಿ ಇದೀವಿ. ಇನ್ನ ಡಾಲರ್ಸ್ಗೆ ನಿಮ್ಮ ಅಪ್ಪ ಹೋಗ್ಬೇಕು. ಬರುತ್ತೆ ಚಂದತ್ತೆ ಶಾಂತತ್ತೆ ಒಟ್ಟಿಗೆ ಮಾಡ್ಬಿಡಿ ಎಲ್ಲಾರು. ಅಯ್ಯೋ ಕೆನ್ನೆ ಮೇಲೆ ಇಕ್ಕಿದೆಯಲ್ಲತ್ತೆ, ಒಸ್ಕೊಪ್ಪ ಕೆನ್ನೆ ಮೇಲೆ. ಹಾಂ ಹಂಗೆ ತಟ್ಟೆಲಿ ಇದು ಮಾಡಬಿಟ್ಟು ಹಾಕತ್ತೆ. ನಾನು ಒಂದ್ಸಲ ಮಾತ್ರ ಆಗ್ಲಿ ಅಂತ. ನಮ್ಮನೆ ಬಂಗಾರ ಅಲ್ಲ ಚಿನ್ನಿ ನೀನು. ಅದು ರುಪಿ US ಅಲ್ಲಿ ಉಡ್ತಾವಳಂಗೆ ಆಡ್ತೀಯಲ್ಲೇ. ಕುಂಕುಮದ ಬಟ್ಲು ಜೋಪಾನ. ಅದು ಇದಾಕ್ರಿ ಫಸ್ಟು ಎಳ್ಳು ಬೆಲ್ಲ ಹಿಂಗೆ ತಟ್ಟೆ ಹಿಂಗೆ ಮುಂದಕ್ಕೆ ಇಟ್ಕೊಂಡು ತಲೆ ಮೇಲಿಂದ ಹಾಕಿ. ಹೋಗಮ್ಮ ಬಗ್ಗಮ್ಮ, ನಿಮ್ಮ ಅಪ್ಪ ಮಾಡ್ತಾವ್ರೆ.
ಹಾಂ I'll be angry. ಅಯ್ಯೋ ಅಕ್ಕ ತುಂಬ ಇದು ಇವತ್ತು. Then I'll make you into my servants. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಮತ್ತೆ ಸಿಗೋಣವಾ.